ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಮಾರೇಮ್ನ ಹಬ್ಬದ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಈಗಾದರೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಪದ್ಮ ಸಹ ಬಂದರು. ಬಂದಾದಮೇಲೆ ಮನೆಯವರೆಲ್ಲರೂ ಫೋಟೋಸು ಆಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಿಂದ ಹಬ್ಬನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈಗ ದೇವ್ರಿಗೆ ಆರತಿ ಎಲ್ಲ ತೊಗೊಂಡೋಗಿ ದೇವ್ರಿಗೆ ಆರತಿ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನ್ನ ತಮ್ಮ ಊಟಕ್ಕೆ ರೆಡಿ ಮಾಡಿಸಿದ್ದ. ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಬಿರಿಯಾನಿ ರೈಸು ಹಾಗೆ ಚಿಕನ್ ಫ್ರೈನ ಮಾಡಿಸಿದ್ದ. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಈಗ ಬೆಳಿಗ್ಗೆ ಊಟಕ್ಕೆಲ್ಲ ಈಗಲೇ ರೆಡಿ ಮಾಡ್ತಾಯಿದ್ದೀವಿ. ಈಗ ದೇವ್ರಿಗೆ ಕುರಿ ಕಡ್ದಿದ್ವಲ್ಲ, ಕುರಿ ಕಾಲು ಮತ್ತು ತಲೆ ಸಾಂಬಾರನ್ನ ಸಪ್ರೇಟಾಗಿ ಮಾಡೋದಕ್ಕೆ ಕುರಿ ಕಾಲೆಲ್ಲ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ ಭಟ್ರು. ಈ ಕೆಲಸ ಆದರೆ ಸಾಂಬಾರು ಮಾಡೋದೇನು ಬೇಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟು ಕುರಿ ಕಾಲ ನೀಟಾಗಿ ಅದನ್ನು ಕೂದಲೇನಿರುತ್ತೋ ಅದನ್ನೆಲ್ಲ ಸುಟ್ಟು ತೆಗಿತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಕುರಿ ತಲೆ ಮತ್ತು ಕಾಲ ಸಪ್ರೇಟಾಗಿ ಸಾಂಬಾರು ಮಾಡಿದರು. ಈಗ ಮಟನ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಸುಮಾರು ಒಂದು 50 kg ಮಟನ್ ಇದು. ಈಗಾದರೆ ಟೈಮ್ ಆಗಲೇ ಒಂದು 2 ಗಂಟೆ 2:15 ಆಗಿತ್ತು. ನಾನು ಭಟ್ರು ಇಬ್ಬರೇ ಎದ್ದಿರೋದು. ಮಿಕ್ದವರೆಲ್ಲ ಮಲ್ಕೊಂಡಿದ್ರು. ನನ್ನ ತಮ್ಮ ಈಗ ತಾನೇ ಹೋಗಿ ಮಲ್ಕೊಂಡ. ಅವನು ಫುಲ್ಲು ಸುಸ್ತಾಗಿಬಿಟ್ಟಿದ್ದ ಪಾಪ. ಒಂದು ವಾರದಿಂದ ಅವ್ನ ಕಣ್ಣಿಗೆ ನಿದ್ದೆ ಇಲ್ಲ, ಊಟ ಇಲ್ಲ. ಹಾಗಾಗಿ ನಾನೇ ಹೇಳಿದೆ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ಎದ್ದಿರ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಪ್ರತಿಕಿರೋದ್ರಿಂದ ಅಷ್ಟಾಗಿ ಏನು ಕೆಲಸ ಮಾಡ್ತಾಯಿಲ್ಲ, ಬರೀ ಅವ್ನು ನೋಡ್ಕೊಳ್ತಾ ಇದ್ದೀನಿ. ಅವ್ರಿಗಂತೂ ಫುಲ್ಲು ಕೆಲಸ. ಅವ್ನಿಗೆ ಪಾಪ ಒಂದು ತೊಟ್ಟು ನೀರು ಕುಡಿಯೋದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಅಷ್ಟು ಬ್ಯುಸಿಯಾಗಿದ್ದಾನೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋಗಪ್ಪ, ನಾನು ಎದ್ದಿರ್ತೀನಿ ಅಂತ. ನಮ್ಮಮ್ಮನೂ ಜಾತ್ರೆ ಅಂದಾಗಿದ್ದ ಒಂದು ಸೆಕೆಂಡೂ ಸುಮ್ಮನೆ ಇರ್ತಿಲ್ಲ. ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಅವರು ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ಹಾಗಾಗಿ ನಮ್ಮಮ್ಮನಿಗೂ ಮಲ್ಕೊಳ್ಳೋಕೆ ಹೇಳಿದೆ. ನಮ್ಮ ಅಕ್ಕನೂ ಹಂಗೆ ಪಾಪ ಬಂದಾಗಿಂದ ಒಂದೇ ಸಮ ಕೆಲಸ ಮಾಡ್ತಾಯಿದ್ಲು. ಅವಳಿಗೂ ಮಲ್ಕೊಳ್ಳೋಕೆ ಹೇಳಿದೆ. ಎಲ್ಲರೂ 1 ಅವರು 1.5 ಅವರ್ ಮಲ್ಕೊಂಡಿದ್ರು ಅಷ್ಟೇ. ನಾನು ಮಾತ್ರ ಬೆಳ್ಳಗಾಗೋವರೆಗೂ ಎದ್ದೇ ಇದ್ದೆ. ನಮ್ಮ ಮನೆಯವ್ರು ಸಹ ನಿದ್ದೆ ಕಟ್ಟಿ ಬಂದಿದ್ರು, ಅವ್ರಿಗೂ ಸಹ ಮಲ್ಕೊಳ್ರಿ ಅಂತ ಹೇಳಿದೆ. ನೋಡಿ, ಮೇಲ್ಗಡೆ ಕೆಳಗಡೆ ಎಲ್ಲ ಫುಲ್ಲು ಮಲ್ಕೊಂಡಿದ್ದಾರೆ ಬಂದಿರೋ ನೆಂಟರೆಲ್ಲನ. ನಾನು ಮತ್ತು ಇಬ್ಬರು ಭಟ್ರು ಮಾತ್ರ ಎದ್ದಿದ್ವು ಅಷ್ಟೇ. ಈಗ ಟೈಮ್ ಆಗಲೇ ಒಂದು 3:45 ಆಗಿತ್ತು. ಆಗ ಸಾಂಬಾರಿಗೆ ಇಡ್ತೀನಮ್ಮ, ಕುಕ್ಕರ್ ತಗೋಬಾ ಅಂತ ಹೇಳಿದರು. ನಾನು ಅವ್ರಿಗೆ ಕುಕ್ಕರ್ ತಂದುಕೊಟ್ಟೆ. ಕುಕ್ಕರ್ ಏನು ಕೇಳಿದ್ರಂತ ನನಗೆ ಗೊತ್ತಿಲ್ಲ. ಈಗ ಅವರು ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಮಟನ್ ಸಾಂಬಾರಿಗೆ ಅವರು ಒಂದು ಡ್ರಾಪೂ ಎಣ್ಣೆ ಹಾಕಿಲ್ಲ. ಅದರಲ್ಲಿರೋದೇ ಕುರಿದು ನೆನ ಹಾಕ್ಬಿಟ್ಟು ಸ್ವಲ್ಪ ಹಾಕಿ, ಮತ್ತು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು ಅದೆಲ್ಲ ಹಾಕ್ಬಿಟ್ಟು ಮಟನ್ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಹಾಕಿದ್ರು. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೈಟು ಬಿರಿಯಾನಿ ರೈಸ್ ಆಗಲಿ, ಚಿಕನ್ ಫ್ರೈ ಆಗಲಿ, ಮತ್ತು ಬೆಳಿಗ್ಗೆದು ಮಟನ್ ಸಾರು, ಚಿಕನ್ ಸಾರು, ಬೋಟಿ ಫ್ರೈ ತುಂಬಾ ಚೆನ್ನಾಗಿ ಮಾಡಿದರು. ಯಾವುದೂ ಕೆಟ್ಟಿರಲಿಲ್ಲ. ಈಗಾದರೆ ಟೈಮು ಒಂದು 8 ಗಂಟೆ ಆಗಿತ್ತು. ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಬರೋರೆಲ್ಲ ಹೋಗಲೇ ನೆಂಟರು ಬಂದಿದ್ದರು ಸ್ವಲ್ಪ ಜನ. ಈಗ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಇಡ್ತಾಯಿದ್ವಿ, ನಾನು ನಮ್ಮ ಅಕ್ಕರೆಲ್ಲ ಸೇರಿಕೊಂಡು. ನನಗಾದರೆ ನೈಟೆಲ್ಲ ನಿದ್ರೆ ಇರಲಿಲ್ಲ. ಮತ್ತು ಬೆಂಗಳೂರಿಂದ ಬಂದಾಗಿದ್ದನು ಸರಿಯಾಗಿ ನಿದ್ದೆ ಇರಲಿಲ್ಲ. ನೈಟಂತೂ ಒಂದು ಸೆಕೆಂಡು ಮಲಗಿರಲಿಲ್ಲ. ನನ್ನ ಮುಖ ಅಂತೂ ನೋಡೋಕ್ಕಾಗ್ತಾಯಿಲ್ಲ. ಕಣ್ಣತ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಈಗಾದರೆ ಒಂದು ಬೇಸನ್ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ವಿ. ಇಲ್ಲಾದರೆ ಎಲೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಊಟ ಆದಮೇಲೆ ಕೊಬ್ಬರಿ ಮತ್ತು ಅಡಿಕೆ, ಸುಣ್ಣ, ಸಕ್ಕರೆ, ಏಲಕ್ಕಿ ಇಟ್ಟಿದ್ವಿ. ಎಲೆ ಹೊರಗಡೆ ಬುಟ್ಟಿಯಲ್ಲಿದೆ. ಅದಾದ ನಂತರ ಇನ್ನೂ ಈರುಳ್ಳಿ ಮತ್ತು ನಿಂಬೆಹಣ್ಣು ಇನ್ನೂ ಕಟ್ ಮಾಡ್ತಾಯಿದ್ರು ಹೊರಗಡೆ. ಇದರಲ್ಲಿ ತುಂಬ ಜನ ನಾನು ಮದುವೆಯಲ್ಲಿ ನೋಡಿದ್ದೆ, ಮತ್ತೆ ನೋಡೇ ಇರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಹಂಗಾಗಿ ಎಲ್ಲ ಹಳೆದೆಲ್ಲ ಜ್ಞಾಪಿಸ್ಕೊಂಡು ಮಾತಾಡ್ತಾಯಿದ್ರು. ಮತ್ತು ಕುಲ, ಗೋತ್ರ, ಅವ್ರು ಯಾಕೆ ಕುಲ್ದರು, ಇವ್ರು ಯಾಕೆ ಕುಲ್ದರು ಅಂತೆಲ್ಲ ಕೇಳಿಕೊಂಡು ಮಾತಾಡ್ತಾ ಕೂತಿದ್ದಾರೆ. ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಭಟ್ರು ಅಡುಗೆ ಸಹ ಮಾಡಿದರು. ಮತ್ತು ಮುದ್ದೆ ಸಹ ಎಲ್ಲ ತಿರುವಿ ಕೊಟ್ಟಿದ್ರು. ಈಗ ಎಲ್ಲರೂ ಉಂಡೆ ಕಟ್ತಾ ಇದ್ದಾರೆ. ಏನು ಮುದ್ದೆ ಸಹ ಆಗಿತ್ತು. ಅಷ್ಟರಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದಿದ್ರು ನೈಟು. ಅವರು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಅವರು ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋದರು. ಯಾಕಂದರೆ ಸೆಕೆಂಡ್ ಶಿಫ್ಟು ಕೆಲ್ಸಕ್ಕೆ ಹೋಗಬೇಕಾಯಿತು. ನಮಗೇನು ಅಷ್ಟೊಂದು ಮುದ್ದೆ ಇಷ್ಟ ಇಲ್ಲ ಬಿಡಿ, ನಮಗೆ ಸಾಕು ಅನ್ನ ಸಾಂಬಾರು ಅಂತ ಹೇಳ್ಬಿಟ್ಟು ಅವರು ಮಟನ್ ಸಾಂಬಾರು ಮತ್ತು ಅನ್ನ ಊಟ ಮಾಡಿಕೊಂಡು ಅವರು ಹೋದರು. ಮುದ್ದೆ ಆದಮೇಲೆ ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಫಸ್ಟ್ ಪಂಕ್ತಿ ಊಟ ನೋಡಿ ಇದು. ಇಲ್ಲಿ ನಮ್ಮ ಅದಿತಿ ನಾನ್ ವೆಜ್ ಅಷ್ಟಕ್ಕಷ್ಟೇ ತಿನ್ನೋದಿಲ್ಲ. ಹಂಗಾಗಿ ಇವತ್ತು ನೀನು ಹೊಟ್ಟೆ ತುಂಬ ತಿನ್ನಬೇಕಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೆ. ಆದರೂ ಅವಳು ತಿಂದಿಲ್ಲ. ಇವಳು ನಾನ್ ವೆಜ್ ಏನು ಅಷ್ಟೊಂದು ಇಷ್ಟಪಡೋದಿಲ್ಲ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಯಾವುದೂ ಕೆಟ್ಟಿರಲಿಲ್ಲ. ಮಟನ್ ಸಾಂಬಾರಾಗಲಿ, ಚಿಕನ್ ಸಾಂಬಾರಾಗಲಿ, ಬೋಟಿ ಫ್ರೈ ಆಗಲಿ ತುಂಬಾ ಚೆನ್ನಾಗಿ ಮಾಡಿದರು. ನೈಟು ಅಷ್ಟೇ ಚಿಕನ್ ಫ್ರೈ ಹಾಗೆ ಬಿರಿಯಾನಿ ರೈಸು ತುಂಬಾ ಚೆನ್ನಾಗಿ ಮಾಡಿದರು. ಇವರು ನಮ್ಮ ಅಕ್ಕ ಅವ್ರ ಅತ್ತೆ. ಇಲ್ಲಿ ಬಂದು ನಮ್ಮ ಅಕ್ಕ ದೊಡ್ಡಕ್ಕ ಲಕ್ಷ್ಮಿ ಅಂತೇಳ್ಬಿಟ್ಟು, ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ 3ನೇ ಅಕ್ಕ ರಾಧಕ್ಕ, ಹಾಗೆ ನಮ್ಮ ಮಾವನ ಹೆಂಡ್ತಿ, ನಮ್ಮ ಅಣ್ಣ, ನಮ್ಮ ಅಣ್ಣನ ಹೆಂಡ್ತಿ, ಮತ್ತು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಮಾವ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ.
ಇವರು ನಮ್ಮ ಅಣ್ಣನ ಮಕ್ಕಳಿಬ್ಬರು, ಇವಳು ನಮ್ಮ ಸುಮುನ್ ಮಗಳು. ಹಾಗೆ ಇವರು ನಮ್ಮ ಸೋದ್ರ ಮಾವ, ನಮ್ಮ ಅಮ್ಮ ಅವ್ರ ಅಣ್ಣ ಮತ್ತು ಅವರು ಮಿಸ್ಸಸ್ಸು. ಹಾಗೆ ನಮ್ಮ ಅಕ್ಕ, ನಮ್ಮ ಸುಮ ಮತ್ತು ನಮ್ಮ ಮಾವ ಎಲ್ಲ ಊಟಕ್ಕೆ ಕೂತಿದ್ರು. ನಮ್ಮ ಮಾವಿಗೆ ಸ್ವಲ್ಪ ಅಲ್ಲಿನ ಪ್ರಾಬ್ಲಮ್ಮು, ಆದರೆ ಅವ್ರು ಮಟನ್ ತಿಂದಿಲ್ಲ. ಇವ್ರು ತಟ್ಟೆಗಳ್ದೆಲ್ಲ ನಾನೇ ತಿಂದೆ ಮಾತಾಡ್ತಾ ನಿಂತ್ಕೊಂಡು ಹಂಗೆ. ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ. ಇದು ನಾನು ಕ್ಲಿಪ್ಪಿಂಗ್ ಮರೆತೆ. ಇದು ಮಟನ್ ಸಾಂಬಾರು. ಹಾಗೆ ಇದು ಮುದ್ದೆಗೆ ಹೆಸರು ಇಟ್ಟಿದ್ರು. ಇದು ಚಿಕನ್ ಸಾಂಬಾರು ತುಂಬ ಚೆನ್ನಾಗಿತ್ತು. ಮಟನ್ ಸುಮಾರು ಒಂದು 50 kg ಮಾಡಿಸಿದ್ವಿ, ಚಿಕನ್ ಒಂದು 35 kg ಮಾಡಿಸಿದ್ವಿ. ಇದು ಬೋಟಿ ಫ್ರೈ. ಅದಾದಮೇಲೆ ಒಬ್ಬೊಬ್ಬರೇ ಬರ್ತಾಯಿದ್ರು ಊಟಕ್ಕೆ. ಇವರು ಫಸ್ಟ್ ಬಂತು ಊಟ ಮುಗಿಸ್ಬಿಟ್ಟು ನೋಡಿರಿ ಅಲ್ಲಲ್ಲಿ ಕಡ್ಡಿ ಸಿಗಿಸ್ಕೊಂಡ್ಬಿಟ್ಟು ಮೂಲೆಗೆ ಒಬ್ಬೊಬ್ಬರು ಕೂತಿದ್ದಾರೆ. ನಮ್ಮ ಅಕ್ಕ ನೋಡಿ ಊಟ ಮಾಡಿ ಬಂದು ಕಾಮಿಡಿ ಮಾಡ್ತಾಯಿದ್ದಾಳೆ ನಮ್ಮ ಅಜ್ಜಿ ಹತ್ರ. ತುಂಬ ಕಾಮಿಡಿ ಮಾಡ್ತಾಳೆ ನಮ್ಮ ಅಕ್ಕ, ನಕ್ಕು ನಕ್ಕು ಸಾಕಾಗ್ಬಿಡುತ್ತೆ. ನಾನು ಪ್ರತೀಕಿಗೆ ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ಹಾಕ್ತಾಯಿದ್ದೆ. ನೋಡಿ ಒಬ್ಬೊಬ್ಬರು ಒಂದೊಂದು ಹತ್ರ ಕೂತ್ಬಿಟ್ಟಿದ್ದಾರೆ ಮೊಬೈಲ್ಗಳು ಇಟ್ಕೊಂಡು, ಅಲ್ಲಲ್ಲಿ ಕಡ್ಡಿ ಸಿಗಿಸ್ಕೊಂಡು. ಈಗ ಇಲ್ಲಿ ಹೊರಗಡೆ ಸ್ವಲ್ಪ ಜನ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದಾರೆ. ವೀಡಿಯೋ ಅಂತೂ ಹಾಕೋದಕ್ಕೆ ಇಷ್ಟ ಇರಲಿಲ್ಲ ನನಗಿದು. ನಮ್ಮ ವಿಕಾಸ ವೀಡಿಯೋ ಮಾಡಿದೆ, ವಿಕಾಸ ಮತ್ತು ನಮ್ಮ ಖುಷಿ ಸ್ವಲ್ಪನೂ ಚೆನ್ನಾಗಿ ಮಾಡಿಲ್ಲ, ಎಲ್ಲ ಶೇಕ್ ಮಾಡಿದ್ದಾರೆ. ನನಗೆ ಹಾಕೋದೇ ಬೇಡ ಅನಿಸಿತ್ತು, ಆದರೆ ನಮ್ಮ ನೆನಪಿಗೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಒಬ್ಬೊಬ್ಬರೇ ಬರ್ತಾಯಿದ್ರು 3-4 ಜನ ಊಟಕ್ಕೆ. ತುಂಬ ಕಷ್ಟ ಆಗ್ಬಿಡ್ತು. ಸಂಜೆ ಅಷ್ಟರಲ್ಲಿ ನಾವು ಫುಲ್ಲು ಸುಸ್ತಾಗ್ಬಿಟ್ವಿ. ನನ್ನ ತಮ್ಮ ಅಂತೂ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ದ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಭಟ್ರು. ಎಲ್ಲ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಳ್ತಾ ಕೂತಿದ್ದಾರೆ. ಮತ್ತೆ ಹೋಗ್ತಾ ಇದ್ದಾರೆ, ಬರ್ತಾಯಿದ್ದಾರೆ. ಇವರು ನಮ್ಮ ಅಣ್ಣ, ಇವ್ರ ಮಗಳದು ಮದುವೆ ಸೆಟ್ ಆಗಿದೆ, ಅದನ್ನೇ ಮಾತುಕತೆ ಮಾತಾಡ್ತಾಯಿದ್ವಿ. ಇವರು ಸಹ ಊಟ ಮಾಡಿ ಹೊರಟರು. ಇವರು ಪಂಚೆ ಹಾಕ್ಕೊಂಡಿರೋರು ನಮ್ಮ ದೊಡ್ಡಪ್ಪ. ನೋಡಿ ನನ್ನ ಮಾತ್ರ ಪ್ರತೀಕ್ ಬಿಡ್ತಾನೆ ಇಲ್ಲ. ನಾನಂತೂ ಬರೀ ಎತ್ಕೊಂಡಿದ್ದೆ ಆಯಿತು, ಕೆಲಸ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ಲು. ಆದರೂ ಕೆಲಸ ಮಾಡ್ಬೋದು, ಮಕ್ಕಳು ಎತ್ಕೊಳ್ಳೋದೈತಲ್ಲ ತುಂಬ ಕಷ್ಟ ಇದೆ. ಜನ ಬಂದಾಗಂತೂ ಅವ್ನು ತುಂಬ ಅಳ್ತಾ ಇರ್ತಾನೆ. ನಾನಾದರೆ ಇವತ್ತೆಲ್ಲ ಬರೀ ಎತ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ನಾನೇ ಎತ್ಕೊಂಡಿದ್ದೆ. ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಅವರೆಲ್ಲ ಹೋದ್ಮೇಲೆ ಇವಳು ಬಂದುಬಿಟ್ಟು ನಮ್ಮ ಅತ್ತೆ ಮಗಳು ರೂಪಾ ಅಂತೇಳ್ಬಿಟ್ಟು, ನಮ್ಮ ರೂಪಾರ ಅತ್ತೆ ಇವರು. ನಮಗೆ ದೊಡ್ಡಮ್ಮ ಆಗಬೇಕು ಹೇಳ್ತಾಯಿದ್ರು. ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಮ್ಮ ಅಂತೇಳ್ಬಿಟ್ಟು ಅದನ್ನೇ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ. ಹಾಗಾಗಿ ಅವ್ರ ಜೊತೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ. ವೀಡಿಯೋಸ್ ಮಾಡಿಕೊಡೋರೇ ಇಲ್ಲ. ನಮ್ಮ ಖುಷಿಗೂ ವಿಕಾಸ್ ಕೇಳಿದ್ರೆ ಫುಲ್ಲೆಲ್ಲ ವೀಡಿಯೋ ಎಲ್ಲ ಶೇಕ್ ಮಾಡಿ ಇಟ್ಟಿದ್ದಾರೆ. ಹಂಗಾಗಿ ನಾನೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಮತ್ತೆ ಅವರೇ ವೀಡಿಯೋಸ್ನ ಮಾಡಿಕೊಟ್ರು. ಯಾಕಂದರೆ ನನಗೆ ಪ್ರತೀಕ್ ನಿಂತ್ಕೊಂಡಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಮತ್ತು ಹೋಗೋ ಬರೋ ಜನ ಜಾಸ್ತಿ. ಹಾಗಾಗಿ ಒಂದು ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಪ್ಲೋಡ್ ಮಾಡಿದೆ. ತುಂಬ ಶೇಕ್ ಆಗಿದೆ ಈ ವಿಡಿಯೋ ಅಂತೂ. ಇವ್ರು ಬಂದುಬಿಟ್ಟು ಬೆಂಗಳೂರವರು. ಇವರು ನಮ್ಮ ಅಕ್ಕನ ಫ್ರೆಂಡು, ಹಾಗೆ ನನ್ನ ತಮ್ಮನ ಫ್ರೆಂಡು ಕೂಡ. ಇವರೆಲ್ಲರೂ ಬಂದಿರೋದು ನನ್ನ ತಮ್ಮನಿಗೋಸ್ಕರ. ತುಂಬ ಖುಷಿಯಾಯಿತು ಅಷ್ಟು ದೂರದಿಂದ ಬಂದಿರೋದು. ಇನ್ನೂ ತುಂಬ ಜನ ಇದ್ದಾರೆ, ಇನ್ನೂ ಸ್ವಲ್ಪ ಜನ ಎಲ್ಲೋ ಹೋಗಿದ್ದಾರೆ. ಇವ್ರು ಬಂದುಬಿಟ್ಟು ಆಶಾ ಅಂತೇಳ್ಬಿಟ್ಟು ನಮ್ಮ ಪಾವಗಡದ ಹತ್ರ ನಾಗಲಮಡಿಕೆ ಅಂತ ಊರು. ಇನ್ನು ಗಂಡು ಮಕ್ಕಳೆಲ್ಲ ಇದ್ದಾರೆ, ಎಲ್ಲ ಹೋಗಿದ್ದಾರೆ. ಹೆಣ್ಮಕ್ಳು ಮಾತ್ರ ಇನ್ನೂ ಸ್ವಲ್ಪ ಜನ ಕೂತಿದ್ದಾರೆ, ಇನ್ನೂ ಸ್ವಲ್ಪ ಜನ. ಇವ್ರು ಬಂದುಬಿಟ್ಟು ನಮ್ಮ ಸೋದ್ರ ಮಾವನ ಹೆಂಡತಿ, ಅತ್ತೆ ಸೊಸೆ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಈ ಪಾಪು ಬಂದುಬಿಟ್ಟು ಇವರು ಮಗಳು ಅಂದರೆ ನಮ್ಮ ಸೋದ್ರ ಮಾವನ ಮಗಳು. ನಮ್ಮ ರಮ್ಯಾ ಬಂದಿರಲಿಲ್ಲ, ಮಗಳನ್ನ ಮಾತ್ರ ಕಳಿಸಿದ್ಲು. ಇಬ್ಬರು ಅತ್ತೆ ಸೊಸೆ ಕೂತ್ಕೊಂಡು ಏನೋ ಮಾತಾಡ್ತಾರೆ. ಬಂದುಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ ಆಶಾಕ ಅಂತ ಹೇಳ್ಬಿಟ್ಟು ಸುಮಾರು 15 ವರ್ಷದಟ್ಟಿ ನಮ್ಮ ಫ್ಯಾಮಿಲಿ ಥರ ಇದ್ದಾರೆ, ಸ್ವಂತ ಅಕ್ಕ ತಂಗಿ ಥರ ಇದ್ವಿ. ಮತ್ತು ಅವ್ರ ಮನೆಯವರು ರಾಜಣ್ಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ತುಂಬ ಕ್ಲೋಸು. ನನ್ನ ತಮ್ಮ ಕರ್ದ ಅಂತ ಹೇಳ್ಬಿಟ್ಟು ಸುಮಾರು ಜನ ನೋಡಿ, ಇಷ್ಟು ಜನ ಒಂದು ಟಿ ಮಾಡ್ಕೊಂಡು ಬಂದರು. ನನ್ನ ತಮ್ಮನ ಖುಷಿಗೋಸ್ಕರ ಇವರೆಲ್ಲ ಬಂದರು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯ್ತು ಇವರೆಲ್ಲ ಬಂದಿದ್ದು. ಇನ್ನು ತುಂಬ ಜನ ಇದ್ದರು, ಸ್ವಲ್ಪ ಜನ ದೇವಸ್ಥಾನ ಹತ್ರ ಇದ್ದರು, ಸ್ವಲ್ಪ ಜನ ಟಿಯಲ್ಲಿ ಕೂತಿದ್ರು. ಹಂಗಾಗಿ ಇರೋರ್ನೇ ಸ್ವಲ್ಪ ಫೋಟೋಸು ವೀಡಿಯೋಸ್ನ ಮಾಡ್ಕೊಂಡ್ವಿ. ತುಂಬ ಟೈಮ್ ಇದ್ದರು, ಮಧ್ಯಾಹ್ನ ಬಂದಿರೋರು, ಸಂಜೆ ತನಕ ಇದ್ದರು. ತುಂಬ ಖುಷಿ ಆಯ್ತು ಅವ್ರು ಬಂದು. ಅದಾದಮೇಲೆ ಇದು ನೈಟು ನಮ್ಮ ಅತ್ತೆ ಮಗಳು ಮಮತಾ ಅಂತೇಳ್ಬಿಟ್ಟು ಬಂದಿದ್ದರು. ಅವ್ರ ಯಜಮಾನ್ರು ಮಂಜು ಅಣ್ಣ ಮತ್ತು ಅವ್ರ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು. ಅವ್ರು ಬಂದು ಸ್ವಲ್ಪ ಅವರು ಅಷ್ಟೇ ತುಂಬ ಟೈಮ್ ಇದ್ದು ಕಾಫಿ ಟೀ ಕುಡ್ಕೊಂಡು, ನಾನ್ ವೆಜ್ ಬೇಡವೇ ಬೇಡ ಅಂದರೆ ಈಗ ತಾನೇ ಊಟ ಮಾಡ್ಕೊಬಂದಿದ್ವಿ ಅಂತೇಳಿ ಅವ್ರೇನು ಊಟ ಮಾಡಲಿಲ್ಲ, ಸ್ವಲ್ಪ ಕಾಫಿ ಟೀ ಕುಡಿದ್ಬಿಟ್ಟು ಹೋದರು. ಇವರೇ ನಮ್ಮ ಅತ್ತೆ ಮಗಳು ಮಮತಾ. ತುಂಬ ದಿನ ಆಗಿತ್ತು ನಮ್ಮನ್ನು ನೋಡಿ, ನಾವು ಮತ್ತು ಮಮತಾನ ನೋಡಿ. ಹಾಗೆ ನಮ್ಮ ಮನೆಗೆ ಬಂದು ತುಂಬ ವರ್ಷಗಳೇ ಆಗಿತ್ತು. ಈಗ ಫ್ಯಾಮಿಲಿ ಸಮೇತ ಬಂದರು, ತುಂಬ ಖುಷಿಯಾಯಿತು. ಅದಾದಮೇಲೆ ಅವರು ಹೋದರು. ನನ್ನ ಫ್ರೆಂಡ್ ಬಂದಿದ್ಲು ಪುಷ್ಪ ಅಂತೇಳ್ಬಿಟ್ಟು, ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಹಾಗೆ ರಿಲೇಷನ್ ಸಹ, ಒಂದೇ ಕ್ಲಾಸ್ಮೇಟು. ಈಗ ನೈಟ್ ಅವಾಗಲೇ ಒಂದು 9 ಗಂಟೆ ಆಗಿತ್ತು. ಎಲ್ಲರೂ ಊಟಕ್ಕೆ ಕೂತಿದ್ವಿ. ನಮ್ಮ ಅಣ್ಣ, ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಹರ್ಷು, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಅವರೆಲ್ಲರೂ ಊಟಕ್ಕೆ ಕೂತಿದ್ವಿ. ಇನ್ನು ಸ್ವಲ್ಪ ಜನ ಊಟ ಮಾಡಿ ಬೇಗನೆ ಹೋಗಿ ಮಲ್ಕೊಂಡ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಂತೂ. ಬರೀ ಊಟಕ್ಕೆ ಇಡೋದೇ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.